ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಚಿಕ್ಕ ಜೊತೆ ನಾವು ಮಾಡಿ ಇಟ್ಕೊಂಡಿರೋದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಕಷ್ಟ ಬೀಳಂಗೆ ಇಲ್ಲ. ನೀವು ಒಂದು 5ನೇ ಕಲ್ಲಿ 6ನೇ ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಡ್ಕೊಂಬರೋದಕ್ಕೆ ಬಾಜಿ ಮಾಡ್ದಂಗೆ 1 ಅವರ್ 1.5 ಅವರ್ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಒಂದು ದಸ್ತ ಒಳಗಡೆ ನಿಮಗೆ ಈ ಜೊತೆಯಲ್ಲಿ ಕಮ್ಮಿ ಅಂದರೂ ನಿಮಗೆ ಮಿನಿಮಮ್ ಟೈಮ್ 6 ಗಂಟೆ ಬರುತ್ತೆ. ಅದಕ್ಕೆ ಮೇಲೂ ಬರ್ಬೋದು. ಮಿನಿಮಮ್ ಟೈಮ್ 6 ಗಂಟೆ ಬರುತ್ತೆ ಒಂದು ದಸ್ತಕ್ಕೆ. ಆದರೆ 5 ಕಲ್ಲಲ್ಲಿ ಬಿಡ್ಕೊಂಬರ್ಬೇಕು. ಪಟ್ಟನ ರೆಗ್ಯುಲರಾಗಿ ಬಿಡ್ಕೊಂಬಂದು ಉಡಾನ್ ಸೆಟ್ ಮಾಡ್ಕೊಂಬಂದರೆ ದಸ್ತಕ್ಕೆಲ್ಲ 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಗಂಡು ಹೆಣ್ಣು ಎರಡೂ ಒಂದು ಟಾಪ್ ಕ್ಲಾಸ್ ಜೊತೆಯಲ್ಲಿ ಮಾಡಿಸಿರೋದು. ಗಂಡಲ್ಲಿ ರೇಕ್ಗಳು ನೋಡ್ಬೋದು, ಅಗ್ಲ ಇರುತ್ತೆ ದಬ್ಬೆಗಳೆಲ್ಲ. ಹೆಣ್ಣಲ್ಲೂ ಅಷ್ಟೇ ರೇಕು ಮತ್ತು ಕೆಂಪು ಛಾಯೆ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು ಇಲ್ಲಿ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಆಡಿದೆ. ಗಂಡು ಹೆಣ್ಣು ಎರಡೂ ನೋಡಿ ಉಗುರು ಮೇಲೆ ನಡೆಯುತ್ತೆ. ಹಕ್ಕಿಗಳಿಲ್ಲಿ ನೋಡ್ಬೋದು ನೀವು. ಟೋಟಲಾಗಿ ಕಾಲನ್ನ ಉಗುರು ಮೇಲೆ ಹಿಡ್ಕೊಂಡು ನಡೆಯುತ್ತೆ. ಒಂದು ಒಳ್ಳೆ ಲೈನ್ ಅಕ್ಕಿ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 4 ರಿಂದ 5 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು ಪಟ್ಟಗಳೇ ಒಂದು ಸತಿ ಅವು ಸಿಂಗಲ್ ಅಕ್ಕಿ ಆಡೋ ಸ್ಟಾರ್ಟ್ ಆಗಿದ ತಕ್ಷಣವೇ ಒಂದು 20 ನಿಮಿಷ 30 ನಿಮಿಷ ಹಿಂಗೆ ಹೋಗುತ್ತೆ. ಒಂದು ಸ್ವಲ್ಪ ಲಾಂಗ್ ಟೈಮ್ ಮಾಡ್ತಾರಂಗೆ 35 ನಿಮಿಷದಿಂದ 40 ನಿಮಿಷ ಪಲ್ಲ ಹೋಗ್ಬಿಟ್ಟು ಬರುತ್ತೆ. ದೂರ ಪರ ಸಿಕ್ಕಾಪಟ್ಟೆ ಹೋಗುತ್ತೆ. ಮೀಡಿಯಮ್ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಬಿಸಿಲಿರಲಿ ಗಾಳಿ ಇರಲಿ ಅಕ್ಕಿ ಆಟ ಮಾತ್ರ ನಿಲ್ಲಿಸಲ್ಲ. ತುಂಬ ಚೆನ್ನಾಗಿ ಆಡತ್ತೆ ಈ ಲೈನಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ಮಿಸ್ ಮಾಡ್ಕೊಂಬೇಡಿ. ಒಂದು ಒಳ್ಳೆ ಬಂದ ಜೊತೆ ಮಾಡಿ ಲೈಫ್ ಲಾಂಗ್ ಶೋಕಿಂಗ್ ಮಾಡೋಕ್ಕೆ ಇಟ್ಕೊಬೋದು ಅಕ್ಕಿನ. ಫ್ರೆಂಡ್ಸ್, ಇವಾಗ ಆನೇಕಲ್ ರೇಗ್ದಾರಲ್ಲಿ ಗಂಟು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ತಿರಿಗಳು ಯಾವುದು ಹೊಡೆದಿಲ್ಲ. ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ತಿರಿಗಳು ಇದ್ದರೆ ಪ್ರಾಬ್ಲಮ್ಮು ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ನಮಗೆ. ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳನ್ನ ನಾವು ಬ್ರೀಡಿಂಗ್ಗೋಸ್ಕರನೇ ಇಟ್ಕೊಂಡಿರ್ತೀವಿ. ಅಕ್ಕಿ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಾಸ್ 1 ಇರುತ್ತೆ. ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ಪ್ಯಾಟ್ರನ್ ನೋಡ್ಕೊಳ್ಳಿ. ಎರಡು ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ದಬ್ಬೆಗಳು ಅಬ್ಸರ್ವ್ ಮಾಡಿ. ಅಗ್ಲ ದಬ್ಬೆಗಳು ಬರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಅಗ್ಲ ದಬ್ಬೆ ಬರುತ್ತೆ. ಒಂದು ಒಳ್ಳೆ ಲೈನ್ ಆನೇಕಲ್ಲಲ್ಲಿ ಮಾಡಿಸಿರೋ ಅಕ್ಕಿ ಇದು. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಗುಂಡು ತಲೆ ಬರುತ್ತೆ. ಮೀಡಿಯಮ್ ಸೈಜ್ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದನ್ನು ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಇವಾಗಲೇ ನೋಡ್ಬೋದು ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸುತ್ತಲೂ ಕಾರ್ಬನ್ ಶೇಡು ತುಂಬ ಚೆನ್ನಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು. ವೈಬ್ರೇಷನು ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಕಣ್ಣಲ್ಲಿ ಇವಾಗ ಏನು ಕ್ರ್ಯಾಕ್ಸು ಒಡಕ್ಲು ಥರ ನಿಮ್ಗೆ ಕಾಣ್ತಾ ಇದೆಯೋ ಇನ್ನೂ ವಯಸ್ಸಾಗ್ತಾರಂಗೆ ಅವೆಲ್ಲ ತುಂಬ ಚೇಂಜಸ್ ಆಗುತ್ತೆ. ಇದು ಆನೇಕಲ್ ರೇಗ್ದಾರ ಗಂಡು. 2 ರಿಂಗ್ ಇರುತ್ತೆ ಇದಕ್ಕೆ. ಒಂದು ಪ್ಲಾಸ್ಟಿಕ್ ರಿಂಗು, ಒಂದು ನಂಬರ್ ರಿಂಗು. 1040 ರಿಂಗ್ ನಂಬರ್ ಇದು. ಇವಾಗ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಇದೂ ಎತ್ತಿಡ್ಕೊಳುತ್ತೆ ಬಾಲನ. ಇದಕ್ಕೂ ತಿರಿ ಹೊಡೆದಿಲ್ಲ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಚೆನ್ನಾಗಿರುತ್ತೆ. ಇದರಲ್ಲೂ ದಬ್ಬೆಗಳು ನೋಡ್ಕೊಳ್ಳಿ ಚೆನ್ನಾಗಿ ಬಂದಿದೆ. ಕೆಂಪು ಛಾಯೆ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಳೆ ಲೈನ್ಗೆ ಹೆಂಗೆ ಬರುತ್ತೆ ಹಂಗೆ ಬಂದಿದೆ. ಅಗ್ಲ ಎದೆ ಬರುತ್ತೆ. ಶೇಪ್ ಇದಲ್ಲೂ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಶೇಪಲ್ಲಿ. ತಲೆ ಶೇಪ್ ನೋಡ್ಕೊಳ್ಳಿ. ಚೋನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎರಡಕ್ಕೂ ಕಣ್ಣು ಬಂದ್ಬಿಟ್ಟು ಸಿಮಿಲರ್ ಆಗಿರುತ್ತೆ. ಎರಡು ಒಂದೇ ಥರ ಕಣ್ಣಲ್ಲಿರುತ್ತೆ. ಅಗ್ಲ ಕಣ್ಣು ಬರುತ್ತೆ. ಸುತ್ತಲೂ ಕಾರ್ಬನ್ ಶೇಡು ಗ್ರೇ ಕಲರಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಇವಾಗ ಏನು ಇದಲ್ಲಿ ಕಾಣ್ತಾ ಇದೆ ಇದೂ ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ ಇದಲ್ಲೂ ತುಂಬ ಚೆನ್ನಾಗಿರುತ್ತೆ. ಎರಡು ಏನಂದರೆ ಒಂದೇ ಲೈನ್ ಟಚ್ಚು, ಆದರೆ ಬೇರೆ ಬೇರೆ ಅಕ್ಕಿಯಲ್ಲಿ ಬಂದಿರೋದು. ಕಣ್ಣಿಂದು ರೆಪ್ಪೆ ಮೇಲೆ ನೋಡಿ ಇದಕ್ಕೆ ಬಿಳೆ ಕಚ್ಬಿಟ್ಟು ಒಂದಿದೆ. ರೆಪ್ಪೆ ಮೇಲೆ ನೋಡ್ಬೋದು. ಇಲ್ಲಿ ಬಿಳೆ ಕಚ್ಬಿಟ್ಟಿದೆ. ಇಲ್ಲಿ ಹಿಂಗೆ ಆನೇಕಲ್ ರೇಗ್ದಾರು ಒರಿಜಿನಲ್ ಲೈನಲ್ಲಿ ಮಾಡಿಸಿದಾಗ ಹಿಂಗೆ ಕಚ್ಬಿಟ್ಟುಗಳು ಯಾವುದೋ ಒಂದು ಕಡೆ ಬಂದ್ಬಿಡುತ್ತೆ. ಇದಕ್ಕೂ 2 ರಿಂಗ್ ಇರುತ್ತೆ. ಒಂದು ಪ್ಲಾಸ್ಟಿಕ್ ರಿಂಗ್ ಇರುತ್ತೆ. ಒಂದು ನಂಬರ್ ರಿಂಗ್ ಇರುತ್ತೆ. 1075 ರಿಂಗ್ ನಂಬರ್.